IIM ಬ್ಯಾಂಗ್ಳೂರಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರಲ್ಲಿ ರಿಸರ್ವೇಷನ್ಸ್ ಏನಿದೆ ಇದ್ದಾವೆ ಅವು ಕ್ರಾಸ್ ವೈಲೇಷನ್ಸ್ ಆಗ್ತಾ ಇದ್ದಾವೆ. 15% SCsಗೆ, 7.5% STsಗೆ ಆ್ಯಂಡ್ 27% OBCsಗೆ. ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಈ ರಾಜ್ಯದಲ್ಲಿ ಒಂದಾದರೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಶಕ್ತಿ ಆಗ್ತಾರೆ ಅಂತ ಹೇಳಿ ಕೆಲವೊಂದು ಷಡ್ಯಂತ್ರಗಳು ನಡೀತಾ ಇದೆ. ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಇವತ್ತು ಬಹಳಷ್ಟು ನಮಗೆ ಅನ್ಯಾಯಗಳಾಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಾಮಾಜಿಕ ಏನು ವಿಚಾರ ಸರ್, IIMನಲ್ಲಿ ಏನಾಗಿದೆ, ಹೆಸರಲ್ಲಿ OBCಗೆ ಒಂದು ಅನ್ಯಾಯ ಆಗ್ತಾ ಇದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ರು, ಅದರ ಆಶಯದಂತೆ ಸೋಷಿಯಲ್ ಜಸ್ಟಿಸ್ ಸಿಗ್ತಾ ಇಲ್ಲ. ನಾವು ಕೇಳೋದಿಷ್ಟೇ, IIM ಬೆಂಗಳೂರು ಅವರು ಡೈರೆಕ್ಟ್ರು, ಅವ್ರ ಹೆಸರೇ ಕೃಷ್ಣ ಅಂದ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಂದರೆ ಸಂವಿಧಾನದ ಆಶಯ ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನೀವು ಅಲ್ಲಿ ಇರಕ್ಕೆ ನಾಲಾಯಕ್. ನೀವು ಹೋಗಿ ಮನೆಗೆ ಬೇರೆ ಬಂದು ಅದನ್ನ ಚಲಾವಣೆ ತರ್ತೀವಿ ನಾವು. ಇದು ಯಾರಪ್ಪನ ಮನೆ ಸೊತ್ತಲ್ಲ, ಇದು ನಮ್ಮಪ್ಪನ ಮನೆ ಸೊತ್ತಲ್ಲ, ನಿಮ್ಮಪ್ಪನದು ಸೊತ್ತಲ್ಲ, ಇದು ದೇಶ ಸೊತ್ತು. ಸಮಾಜಕ್ಕಾಗಿ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕವಾಗಿ ಎಲ್ರಿಗೂ ಹಂಚಿಕೆ ಆಗಬೇಕು. ಏನು ನೀವಿದ್ರೆ ನಿಮಗೆಲ್ಲ ಹಂಚಿಕೆ ಆಗಬೇಕು. ಯಾವನೊಬ್ಬನು ಮಜಾ ಮಾಡೋದು, ಇನ್ನೊಬ್ಬನು ಸುಮ್ಕಿರೋದು ಅದಾಗಲ್ಲ. ಅದರ ವಿರುದ್ಧ ನಾವು ಪ್ರತಿಭಟನೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಆಲ್ ಓವರ್ ಇಂಡಿಯಾ OBC ಯೂತ್ ಅಧ್ಯಕ್ಷರು ನಮ್ಮ ಕಿರಣ್ ಕುಮಾರು ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾಳೆ ಎಷ್ಟು ಜನ ಸೇರ್ತೀವಿ? ಬೆಳಿಗ್ಗೆ ಇದ್ದಿಲ್ಲ, ನಾವು ಫಸ್ಟು ಒಂದು ನ್ಯಾಚುರಲ್ ಆಗಿ ಒಂದು 100-200 ಜನ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಒಂದು 100 ಮೆಂಬರ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಜಾಸ್ತಿ ಜನ ಕರ್ಕೊಂಬಂದ್ರೆ ಮತ್ತೆ ಅವ್ರ ಹತ್ರ ಯಾರು ಓದಿಟ್ಟಿಲ್ಲ. ಆಮೇಲೆ ನೋಡೋಣ. ನಮ್ಮ ಹೆಸರು ಸರ್ NJRF OBC ಫೆಡರೇಷನ್ ಆಫ್ ಇಂಡಿಯಾ. ಸರ್ ಮುಂದೆ ಹಂಗಾಗಿಲ್ಲ ಅಂದರೆ ಅದರ ರೂಪುರೇಷನ ಬೇರೆ ಮಾಡ್ತೀವಿ. ಅದು ಕತೆ ನುಗ್ಸೋದು, ಇನ್ನೊಂದು ಮತ್ತೊಂದು ಅದ್ರ ಕತೆ ಬೇರೆ ಮಾಡ್ತೀವಿ. ಅದೇ ನಾವು ಹೊಡೆದ್ರೆ ಶಾರ್ಟ್ ಒಂದು ಕ್ಲೀನಾಗಿ ಹೊಡಿತೀವಿ. ಆದ್ದರಿಂದ ಸೋಷಿಯಲ್ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಆಲ್ ಇಂಡಿಯಾ OBC ಸ್ಟೂಡೆಂಟ್ಸ್ ಅಸೋಸಿಯೇಷನ್, OBC ಫೆಡರೇಷನ್ ಆಫ್ 200 ಮೆಂಬರ್ಸ್, ಡಾಕ್ಟರ್ BR ಅಂಬೇಡ್ಕರ್ ಅಸೋಸಿಯೇಷನ್ ಫಾರ್ ಇಂಜಿನಿಯರ್ಸ್, ಈ 3 ಆರ್ಗನೈಸೇಷನ್ ಕಲಿಕೆ ನಾಳೆ IIM ಬ್ಯಾಂಗ್ಳೂರಲ್ಲಿ ಇದೆ. ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಸಿಂಪಲ್ ನಾವು ಕೇಳ್ತಿರೋದು 15% SC ರಿಸರ್ವೇಷನ್, 7.5 ST ರಿಸರ್ವೇಷನ್, 27% OBC ರಿಸರ್ವೇಷನ್ಸ್ನ ಇಂಪ್ಲಿಮೆಂಟ್ ಮಾಡಿರಿ ಅಂಥದ್ದೇ ನಾವು ಕೇಳ್ತಿರೋದು. ಅಲ್ಲಿ ಬೋತ್ ರಿಕ್ರೂಟ್ಮೆಂಟಲ್ಲಿ, ಅಂದರೆ ಫ್ಯಾಕಲ್ಟಿ ರಿಕ್ರೂಟ್ಮೆಂಟಲ್ಲಿ, ಅಡ್ಮಿಷನ್ಸ್ನಲ್ಲಿ ಈ ರಿಸರ್ವೇಷನ್ ಸಿಸ್ಟಮ್ನ ಸರಿಗೆ ಫಾಲೋ ಆಗ್ತಿಲ್ಲ. ಇನ್ನೊಂದು SC ST OBC ಸೆಲ್ಸ್ ಯಾವುದೋ ಇದಾವೋ ಅದು ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಅದು SC ST OBC ಸೆಲ್ಸ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಅಂದೇ ಅಲಾಂಗ್ ವಿತ್ ದಟ್ ಇನ್ನೊಂದು ಇಶ್ಯೂ ಏನಂದರೆ, ಅಲ್ಲಿ ಯಾರಾದರೆ ಈ ರಿಸರ್ವೇಷನ್ ಇಶ್ಯೂ ಮೇಲೆ ರೈಸ್ ಮಾಡ್ತಾ ಇದ್ದಾರೋ ಪ್ರೊಫೆಸರ್ಸ್, 2 ಪ್ರೊಫೆಸರ್ಸ್, ಒಂದು ಪ್ರೊಫೆಸರ್ಸ್ನೇನೋ ಡಿಮೋಟ್ ಮಾಡಿದ್ದಾರೆ, ಒಂದು ಪ್ರೊಫೆಸರ್ ಮೇಲೆ ಎಂಕ್ವೈರಿ ಮಾಡಿಸಿದ್ದಾರೆ. ಸರ್ ಪ್ರೊಫೆಸರ್ ಗೋಪಾಲ್ ದಾಸ್ ಆಲ್ರೆಡಿ ಇದೆ, ಪ್ರೊಫೆಸರ್ ಗೋಪಾಲ್ ದಾಸ್ ಅಂತ. ಅವರು ಪ್ರೊಫೆಸರ್ ದೀಪಕ್ ಅಂತ ಇದ್ದಾರೆ. ಅವರಿಬ್ಬರನ್ನ ದೀಪಕ್ನೇ ಡಿಪ್ರಮೋಟ್ ಮಾಡಿದ್ದಾರೆ ಈ ಇಶ್ಯೂ ಮೇಲೆ ಮಾತಾಡಿದ್ದು. ಆ್ಯಂಡ್ ಈ 2 ಪ್ರೊಫೆಸರ್ಸ್ ಕೂಡ ತುಂಬ ಅಕಾಡೆಮಿಕ್ಗೆ ಸ್ಟ್ರಾಂಗ್ ಇದ್ದ ಪ್ರೊಫೆಸರ್ಸ್. ಸ್ಟ್ಯಾನ್ಫೋರ್ಡ್ ರೇಟಿಂಗ್ಸಲ್ಲಿ ಪ್ರೊಫೆಸರ್ ಗೋಪಾಲ್ ದಾಸ್ ಅಂತವರು ಟಾಪ್ 2 ಇದ್ದಾರೆ, ಅಂದರೆ ವರ್ಲ್ಡ್ ರ್ಯಾಂಕಿಂಗ್ಸಲ್ಲಿ ಟಾಪ್ 2 ಇದ್ದಾರೆ. ಇವ್ರಿಗೆ ಪ್ರಮೋಷನ್ಸ್ ಕೊಟ್ಟಿಲ್ಲಂಗೆ ಹಿಂಗೆ ಇನ್ನೂ ಪಬ್ಲಿಕ್ ಡೊಮೈನಲ್ಲಿ ಇದ್ದಿತ್ತು ಈ 2 ಕೇಸಸ್. ಇನ್ನೂ ಒಳಗಡೆ ತುಂಬಾ ಆಗ್ತಾ ಇದ್ದಾವೆ. ಅವೆಲ್ಲ ವಿರುದ್ಧ ಈ IIM ಬ್ಯಾಂಗ್ಳೂರು ಡೈರೆಕ್ಟರು ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡಬೇಕು, ಇಲ್ಲಾಂದರೆ ರಿಸೈನ್ ಮಾಡಬೇಕಂತ ಒಂದು ಮೇನ್ ಆಬ್ಜೆಕ್ಟಿವಿಂದ ನಾಳೆ ಪ್ರೊಟೆಸ್ಟ್ ಆಗ್ತಿದೆ. ಆಲ್ ಇಂಡಿಯಾ ಲೆವೆಲಲ್ಲೂ ಇದ್ದ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಅಲ್ಲಿ ಅಲ್ಯೂಮ್ನೈ ಜಾಯ್ನ್ ಆಗ್ತಿದ್ದಾರೆ IIM ಬ್ಯಾಂಗ್ಳೂರು. ಹಾಗೆ SC ST OBC ಆರ್ಗನೈಸೇಷನ್ಸ್ ಕೂಡ ಜಾಯ್ನ್ ಆಗ್ತಾರೆ.